ನಾನ್ ಸಿಟ್ಟು ಬಂದ್ಬಿಟ್ರೆ ಯಾರ್ ಮುಲಾಜಿ ಕೇಳಲ್ಲ, ಅಷ್ಟೇ ದಬ್ಕೊಂಡು ಬರೋದೆ. ನಾನ್ ಸುಮ್ನಿದ್ರೆ ಸುಮ್ನಿರ್ತೀನಿ. ಎಲ್ಲರೂ ಹೇಳ್ತಾರೆ, ಗಿಡ್ಡಮ್ಮ ನಿನ್ಗೆ ಇವಾಗಿನ ಕಾಲದಾಗೆ ಇಂಥ ಸೊಸೆ ಸಿಕ್ಕಿರೋದು ನಿನ್ ಪುಣ್ಯ ಕಣೆ, ಮನೆ ಕೆಲಸ ಬಿಟ್ಟು ನಾ ಬೇರೆ ಯಾನ್ ಕೆಲಸ ಮಾಡಲ್ಲ ಅಂತಾರೆ. ಯಾವ ಕೆಲಸ ಆದ್ರೆ ಏನೋ ದುಡಿಯೋದು ಮುಖ್ಯ ನಿನ್ಗೆ ಅಂತ ಹೇಳಿ ಅಷ್ಟೆಲ್ಲ ಹೇಳ್ತಾ ಇದ್ರು ವೈಜ್ಞಾನ ಬೇಡವಾ? ಹೆಂಗ್ ಮಾತಾಡ್ತಾಳೆ ಮನೆ ಒಳಗ್ ಬರ್ಬೇಡ ಅಂತ. ನಾನೇನ್ ಮುಲಾಜ್ ಕೇಳಲ್ಲ, ಏನೋ ಅಂತ ಅನ್ಕೊಬಿಟ್ಟವಳೆ. ಎಲ್ಲಾರ ತರ ಅಲ್ಲ ನಾನು, ನನಗ್ ಗೊತ್ತೈತೆ ಹೆಂಗಿರ್ಬೇಕು ಅಂತ ಹೇಳಿ. ನಾಳೆ ದಿನ ಏ ಬಿಡಮ್ಮ ನೀನೇ ಗ್ರೇಟ್ ಅಂತ ಹೇಳ್ಬೇಕು ಬಂದವಳು. ಮೋಹಿತ್ ಮೋಹಿತ್ ರೇ ರೇ ಎಷ್ಟಿರ್ಬೇಡ, ನನ್ನೇ ದಬ್ಬಿ ನನ್ನ ಮೇಲೆ ಕೈ ಮಾಡಿ ಒಳಗ್ ಬತ್ತಾಳಲ್ಲ, ಇವಳಿಗೆ ಎಷ್ಟಿರ್ಬೇಡ ಅಂತ. ನನ್ನೇನೆ ನೀನು ಬರ್ಬೇಡ ಅಂತ ಹೇಳಿ ನಮ್ಗೆ ಹೇಳ್ತಾಳೆ. ನೀನೇ ಬರ್ಬೇಡ ಕಣೆ ಈ ಮನೆ ಒಳಗೆ ಅಂತ ಹೇಳ್ತಾಳಲ್ಲ, ಎಷ್ಟಿರ್ಬೇಡ ಇವಳಿಗೆ. ನೆನ್ನೆ ಮೊನ್ನೆ ಬಂದು ನನ್ ಮೇಲೆ ಜೋರ್ ಮಾಡ್ತಾಳೆ, ನನ್ನ ಮೇಲೆ. ಬಾರ ಇಲ್ಲಿ ಪಾಪ, ಇವನ್ ಒಳಕ್ ಹೋಗ್ಕಣವ್ನಿ ಬರ್ದಂಗೆ. ಮಾಡ್ಕೊಡ್ದು ಅಂದ್ರೆ ಮಾಡ್ಕೊಡ್ದು ಕೆಲ್ಸಾನ, ಅಷ್ಟೇ. ನಾವಿರ್ಬೇಕು ಇಲ್ಲ ಅವ್ರು ಇರ್ಬೇಕು, ನೋಡೋಣ ಅದಿಲ್ಲಿ ಏನಾಗುತ್ತಾ ಆಗ್ಲಿ ಕಣಪ್ಪ. ಓ ನನ್ನಿನ್ನ ನೋಡಿಲ್ಲ, ಜೋರ್ ಮಾಡ್ದಾಡ್ಕೆ ಸುಮ್ಮನಾಗ್ಬಿಡ್ತಾವಳೆ ಅಂತ ಅನ್ಕೊಬಿಟ್ಟವಳೆ. ಅಲ್ಲ ನಮ್ಮನ್ನೇನೆ ಜಾಡ್ಸ್ ದಪ್ಕೊಂಬತ್ತಾಳಲ್ಲ ಒಳಕ್ಕೆ, ಅವಳಿಗೆ ಎಷ್ಟಿರ್ಬೇಡ, ಎಷ್ಟು ಧೈರ್ಯ ಇರ್ಬೇಡ. ಇನ್ಯಾರು ಅಷ್ಟೊಂದು ಇವಳಿಗೆ ಧೈರ್ಯ ಕೊಟ್ಟಿರ್ಬೇಡ. ಅಪ್ಪ ಇಲ್ಲಿ ನಾನೇ ನೋಡಿದೀನಿ, ಇವರೆಲ್ಲನ ಹೇಳ್ಕೊಟ್ಟವ್ರೆ. ಯಾರೋ ಹೇಳ್ಕೊಟ್ಟಿರೋದಕ್ಕೆ ಕಣಪ್ಪೋ. ಫಸ್ಟಿಗೆ ಬಂದಾಗ ಹಂಗಿರ್ಲಿಲ್ಲ ಇವಳು, ಯಾರೋ ಸರಿಯಾಗಿ ತುಂಬ್ಯವ್ರೆ. ಗೊತ್ತೈತೆ ಯಾರ್ಯಾರನ್ನ ಮಾತಾಡಿಸ್ತಾ ಇದ್ದಾಳೆ ಅಂತೇಳಿ ನನಗೆಲ್ಲ ಗೊತ್ತೈತೆ. ನಾನೆಲ್ಲ ಕಂಡಿಡ್ದು ಮಾತಾಡ್ತೀನಿ. ಹೇಳ್ಕೊಟ್ಟಳ್ನು ಉಗಿತೀನಿ, ಎಲ್ಲಾರನು ಉಗಿತೀನಿ ನೋಡು. ಎಷ್ಟಿರ್ಬೇಡ ಇವಳಿಗೆ. ಮೋಹಿತ್ ಒಳಗೆ ಇದ್ದೀರಲ್ಲ ನೀವು, ಈ ಒಳಗೆ ಸೇರ್ಕೊಂಡು ಮಾತಾಡಕ್ ಅಲ್ಲಿ ಬರ್ಬೇಕು ತಾನೆ. ನೋಡು ನನ್ನ ಮನೆ ಒಳಗೆ ಬರ್ಬೇಡ ಅಂತೇಳಿ ಆಚೆ ನಿಲ್ಸಿದ್ರು, ಅದಕ್ಕೆ ನಾನು ದಬ್ಕೊಂಡು ಬಂದ್ಬಿಟ್ಟೆ. ಹೋಗ್ತೀನಿ ಅಂತ ಬಂದಿದ್ದಕ್ಕೆ ನಿಮ್ಮ ಅಮ್ಮ ತಡೆ ಹಿಡಿದು ನನ್ನ ಮೇಲೆ ಕೈ ಮಾಡಕ್, ನಾನು ಅದಕ್ಕೆ ಸೀಟ್ ಬಂದ್ಬಿಡ್ತು, ನಾನು ತಿರುಗಿಸ್ಕೊಟ್ಟೆ. ನೋಡು ಹಿಂಗೆಲ್ಲ ಮಾಡಿದಾರೆ ಅಂತಂದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ. ಎಲ್ಲ ಹೇಳ್ತಾವ್ರೆ, ಇಂಥ ಕಾಲದಲ್ಲಿ ಇಂಥ ಸೊಸೆ ಸಿಕ್ಕಿರೋದು ನಿನ್ ಪುಣ್ಯ ಕಣಮ್ಮ ಅಂತೇಳಿ ಹೇಳ್ತಾ ಇದ್ರು. ಅಮ್ಮ ಏನು ಹಿಂಗ್ ಮಾತಾಡ್ತತೆ? ಬಾಯಿಲಿ ನಾನೆಲ್ಲ ಹೇಳ್ತೀನಿ, ಬರ್ಲಿ. ಅಮ್ಮ ಅಪ್ಪ ನೀವು ಯಾಕೋ ಜಾಸ್ತಿ ಮಾಡ್ತಾ ಇದ್ದೀರಾ. ನಾನು ರೊಚ್ಚಿಗೆದ್ದು ಬಿಟ್ರೆ ಅಷ್ಟೇ, ನೀವು ಸುಮ್ಮನೆ ಇರೋದು ಕಲೀರಿ. ಇಷ್ಟಿರ್ಬೇಡ. ಅಲ್ಲ ನೀನು ಒಳಗ್ ಸೇರ್ಕೊಂಡಿದ್ದಲ್ಲೋ, ಒಂದು ನಮ್ಮ ಅಪ್ಪ ನಮ್ಮಮ್ಮ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು, ನಮ್ಮ ಅಪ್ಪ ನಮ್ಮಮ್ಮ ಹೇಳ್ದಂಗೆ ಕೇಳ್ಬೇಕು ಅಂತ ಹೇಳು. ಅಮ್ಮ ಹಂಗೆ ಹೇಳಕ್ಕಾಗಲ್ಲ, ಯಾಕಂದ್ರೆ ಒಳ್ಳೆ ಬಿಸ್ನೆಸ್ ಇವಳು ಚೆನ್ನಾಗೆ ದುಡ್ಡು ಮಾಡ್ಕೊಂಡವಳಮ್ಮ, ಅದ್ರಾಗೇನೆ. ಅದಕ್ಕೆ ಅಮ್ಮ ನಾನು ಇವಳನ್ನ ಮದುವೆ ಆಗಿದ್ದು. ಒಳ್ಳೆ ಬುದ್ಧಿವಂತೆ, ಒಳ್ಳೆ ಗುಣ ಐತೆ. ಇವಳು ಯಾವ ಕೆಲಸ ಮಾಡ್ತಾ ಇದ್ದಾಳೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲಮ್ಮ. ಇವಳು ಕ್ಯಾರೆಕ್ಟರ್ ಹೆಂಗೈತೆ, ಇವಳು ಬುದ್ಧಿ ಹೆಂಗೈತೆ, ಇವಳು ಗುಣ ಸ್ವಭಾವ ಹೆಂಗೈತೆ ಅನ್ನೋದು ಮುಖ್ಯ. ಇದರಲ್ಲಿ ಯಾವ ಕೆಲಸ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಕೆಲ್ಸದಕ್ಕಿನ್ನ ಫಸ್ಟು ಗುಣ, ಈ ಮನೆ ನಿಭಾಯಿಸೋಂಥ ಶಕ್ತಿ ಐತಾ, ಈ ಮನೆಗೆ ಸರಿಯಾಗಿರೋಂಥ ಸೊಸೆನ ಅಂತ ಯೋಚನೆ ಮಾಡ್ಬೇಕಮ್ಮ. ನೀನು ಹಂಗೆಲ್ಲ ಯೋಚನೆ ಮಾಡ್ತಾ ಇದ್ರೆ ಅಷ್ಟೇ. ನಿನಗೆ ಏನ್ರಾಗೇನೋ ಇಲ್ಲ ಅಂದ್ರೂ ನೋಡು ಏನು ಜಂಬ. ಈಗ ನಾನು ಅವಾಗ 5 ಲಕ್ಷ ದುಡ್ಡು ತಗೊಂಬಂದಿದ್ನಲ್ಲ, ಅದು ಕೊಟ್ಟಿರೋ ದುಡ್ಡು ಯಾರ್ದು? ಅದು ಇವಳು ಕೊಟ್ಟಿರೋ ದುಡ್ಡೇ ನಾನು ತಗೊಂಬಂದಿದ್ದು. ಆ ದುಡ್ಡಲ್ಲೇನೆ ಬೋರ್ ಹಾಕ್ಸಿದ್ದಾಗಿರ್ಬೋದು, ನೀನು ಮಜಾ ಮಾಡಿರೋದಾಗಿರ್ಬೋದು, ಇಷ್ಟು ದಿನ ಎಲ್ಲನ ಇವಳು ಕೊಟ್ಟಿರೋಂಥ ದುಡ್ಡಲ್ಲೇ. ನಮ್ಮ ಮೋಹಿನಿನೂ ದುಡ್ದವಳು ಹೇಳ. ಹಾ ಬರೇ ಇವಾಗ ದುಡ್ದಿರೋದೇ ಹೇಳ್ತಾನೆ ಇವನು. ದುಡ್ದಿರೋದು ಹೇಳ್ತಾನೆ, ಮುಚ್ಚ ಬಾಯಿ. ದುಡ್ದಿರೋದು ಹೇಳ್ತಾನೆ ಬರೇನೆ. ನನ್ನ ತಗವೆಲ್ಲ ಮಾತಾಡ್ಬೇಡ. ಎಲೇ ಪಾಪ, ನನಗೆ ಮಾಡಂಗಿಲ್ಲ ಕಣೋ, ಆ ಕೆಲಸ ಮಾಡಂಗಿಲ್ಲ. ಇಲ್ಲ ಈ ಮನೆಯಾಗ ನೀವಿಬ್ರು ಇರ್ಕೊಡ್ದು, ಈ ಕೆಲಸ ಮಾಡಾಗಿದ್ರೆ ಇರ್ಕೊಡ್ದು. ನಾವಂತೂ ಹೋಗಲ್ಲ, ನಾನು ಎಲ್ಲಿಗೂ ಹೋಗಲ್ಲ. ಈ ಮನೆ ಬಿಟ್ಟು ಕಾಲ್ ತೆಗ್ದು ಎಲ್ಲೂ ಹೋಗಲ್ಲ. ನನ್ನ ಕೆಲಸ ನಾನು ಮಾಡ್ತೀನಿ ಅಷ್ಟೇ. ನೀನೇನಾದ್ರೂ ಮಾಡು, ನನ್ನ ತಲೆ ಕೆಡಿಸ್ಕೊಂಬಲ್ಲ. ನನಗೆ ಗೊತ್ತೈತೆ ಹೆಂಗಿರ್ಬೇಕು ಅಂತ ಹೇಳಿ. ನನ್ನಂತ ಸೊಸೆ ಸಿಕ್ಕಿರೋದು ನಿಮ್ ಪುಣ್ಯ ಅಂತ ತಿಳ್ಕೊಳ್ರಿ. ಅದನ್ನ ಫಸ್ಟ್ ಯೋಚನೆ ಮಾಡಿ. ನಾನು ಕೂತ್ಕೊಂಡು ನನಗೆ ಟೈಮ್ ವೇಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ದಲೆ ನನ್ನ ಕೆಲ್ಸಕ್ಕೆ ಹೋಗ್ತಾ ಇರೋದು. ಏನಮ್ಮ ನಿನ್ನ ಅದೃಷ್ಟ. ಇವತ್ತು ನಾನು ಮನೆ ಕೆಲಸ ಬಿಟ್ರೆ ನಾನು ಎಲ್ಲೂ ಹೋಗಲ್ಲಪ್ಪ, ಹೊರಗೆ ಹೋಗಲ್ಲ, ಮನೆ ಕೆಲಸನೂ ಮಾಡಲ್ಲ, ನಿಮ್ಮ ಬಟ್ಟೆ ತೊಳೆಯಲ್ಲ, ಅಡುಗೆ ಮಾಡಿಡಲ್ಲ ನಿಮಗೆ ಅಂತ ಹೇಳೋ ಅಂಥವ್ರು ಜಾಸ್ತಿ ಇದ್ದಾರೆ ಇವತ್ತಿನ ಕಾಲದಾಗೆ. ಅಂಥದ್ರಾಗೆ ಇವಳು ನಿಮ್ಮ ಸೇವೆ ಎಲ್ಲ ಮಾಡಿ ನಿಮ್ಗೆ ಏನು ಬೇಕೋ ಅದನ್ನು ಮಾಡಿಟ್ಟು ಅವಳು ಕೆಲಸ ಅವಳು ಮಾಡೋಕ್ಕೆ ಹೋಗ್ತಾ ಇದ್ದಾಳೆ ಅಂತಂದರೆ ಇದಕ್ಕೆ ನೀವು ಖುಷಿ ಪಡಿ ಅಮ್ಮ. ಯಾಕೆ ಹಂಗೆ ಮಾಡ್ತೀರಾ? ನಾನು ಹೇಳ್ತಾ ಇದ್ದೀನಿ, ನಾನು ಮಾತಾಡಬಾರ್ದು ಅಂತ ಸುಮ್ಮನಿದ್ದೆ. ನಾನು ನಿಮ್ಮ ಹತ್ರ ಹೇಳಿರಲಿಲ್ಲ, ಏನೋ ಇವಾಗ ಹೇಳ್ತಾ ಇದ್ದೀನಿ. ಅವಳು ಮಾಡೋದೇ ಅದೇ ಕೆಲಸ. ಅವಳು ಒಳ್ಳೆ ಗುಣ ಐತೆ, ಒಳ್ಳೆ ಬುದ್ಧಿ ಐತೆ. ಹೆಂಗ್ ಮಾಡ್ಬೇಕು ಅಂತ ಅವಳು ಬುದ್ಧಿವಂತೆ ಆಗಿರೋದಕ್ಕೆ ನಾನು ಅವಳು ಮದುವೆ ಆಗಿರೋದು. ಇದ್ರ ಮೇಲೆ ನಿಮ್ಮಿಷ್ಟ, ನಾನು ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಆಮೇಲೆ ನಾನು ನಮ್ಮ ತಿಪ್ಪು ಹೆಂಗಿರ್ಬೇಕು ಅನ್ನೋದು ನಮಗೆ ಗೊತ್ತೈತೆ, ನಾವು ಇರ್ತೀವಿ ಅಷ್ಟೇ. ನೋಡು, ನಾನು ಯಾಕೆ ಹೊರಗೆ ಬಂದು ಮಾತಾಡಬಾರ್ದು ಅಂತ ಸುಮ್ಮನಿದ್ದೆ. ಸುಮ್ಮನೆ ಆಡ್ಕೊಂತಾರೆ ಜನ, ಅಕ್ಕಪಕ್ಕದಾಗೆ ನೋಡ್ತಾರೆ, ಯಾಕೆ ಸುಮ್ಮನೆ ಅಂತ ಹೇಳಿ ಒಳಗೆ ಬಂದಾಗ ಮಾತಾಡೋಣ ಅಂತ ನಾನು ಇದಕ್ಕೆ ಸುಮ್ಮನಿದ್ದಿದ್ದು. ದೀಪೋ ಸುಮ್ನಿರು, ನಾನು ಹೇಳಿದೀನಿ. ಅವಳು ಮಾಡೋದೇ ಅದೇ ಕೆಲಸ. ನೋಡೋಣಲ್ಲ ಹೆಂಗ್ ಮಾಡ್ತಾಳೆ ಅಂತ ಹೇಳಿ.
ಅವಳು ಈ ಕೆಲಸ ಮಾಡ್ಲಲ್ಲ ಹೇಳ್ತೀನಿ. ಓ ನಾನಂತೂ ಈ ಕೆಲಸ ಮಾಡೋದಕ್ಕೆ ಬಿಡಲ್ಲ. ನಮ್ಗೆ ಲೇ ನಾವೇನೋ ಒಂಥರ ದೊಡ್ಡಸ್ಕೆ ಇರೋ ಅಂತ ಜನ. ದೊಡ್ಡ ಮನೆಯವರು ಎಂಬತ್ತರ ನಾವು. ಇಂಥ ಸಣ್ಣ ಕೆಲಸ ಮಾಡಿ ನಾವು ಸಣ್ಣ ಜನ ಆಗೋದಕ್ಕೆ ಇಷ್ಟಪಡೋದಿಲ್ಲ. ಸಣ್ಣ ಜನ ಆಗೋದು ಸಣ್ಣ ಕೆಲಸ ಮಾಡಿ ಅಲ್ಲ. ಈಗ ಏನ್ರಾಗ ಏನೂ ಇಲ್ಲ ಅಂತಂದ್ರು ನೀವು ಹೋಗ್ಬಿಟ್ಟು ಹಿಂಗೆ ಅವ್ರ ಹತ್ರ ಇವ್ರ ಹತ್ರ ಸುಮ್ಮನೆ ಸಾಲ ಇಸ್ಕೊಂಡು ಕೊಡ್ದಂಗೆ ಸಣ್ಣ ಬುದ್ಧಿ ಮಾಡ್ಕೊಂಡು ಇವ್ರ ಹತ್ರ ಜಗಳ ಮಾಡ್ಕೊಂಡು ಎಲ್ಲ ಮಾಡ್ತಿರಲ್ಲ, ಕಿತಾಪತಿ ಮಾಡ್ತಿರಲ್ಲ, ಅವಾಗ ಸಣ್ಣ ಜನ ಆಗೋದು. ಸಣ್ಣ ಕೆಲಸ ಮಾಡ್ದಕ್ಕೆ ಸಣ್ಣ ಜನ ಆಗೋದಕ್ಕೆ ಸಾಧ್ಯನೇ ಇಲ್ಲ ಯಾವತ್ತೂ. ಸಣ್ಣ ಕೆಲಸ ಮಾಡಿದ್ರು ದೊಡ್ಡದಾಗಿರ್ತೀವಿ ಅನ್ನೋ ಥರ ಯೋಚನೆ ಮಾಡಬೇಕು. ಆ ಥರ ದೊಡ್ಡದಾಗಿ ಯೋಚನೆ ಮಾಡಬೇಕು. ಹಿಂಗೆ ನೀವಿದ್ ಮಾಡಬಾರ್ದು. ಅಲ್ಲ ಇದ್ರಾಗ ಏನೈತೆ ಅಂತದ್ ನೀವು ಹಿಂಗ್ ಮಾಡ್ತಾ ಇದ್ರಲ್ಲ, ಅಲ್ಲ ಏನ್ ನೀವು ಹಿಂಗ್ ಮಾಡ್ತಾ ಇದ್ರ? ಆ ಕೆಲಸದಲ್ಲಿ ಏನೈತೆ ಅಂತ ಹಿಂಗ್ ಮಾಡ್ತಾ ಇದ್ರ? ನಾವ್ ಮಾಡೋದೇ ಅದೇ ಕೆಲಸ ಅಷ್ಟೇನೆ. ಇರ್ಕೊಡ್ದು ನೀವಿಬ್ರು ಇಲ್ಲಿ ಇರ್ಕೊಡ್ದು. ಆ ಕೆಲಸ ಮಾಡೋ ಆಗಿದ್ರೆ ಈ ಕೆಲಸ ಬಿಡ್ತೀನಿ ಎಂಬುದಾದ್ರೆ ನಿಮ್ಮಿಬ್ರಿಗೂ ಈ ಮನೆಯಾಗ ಜಾಗ ಇಲ್ಲಮ್ಮ. ಅವಳು ಮಾಡೋದೇ ಅದೇ ಕೆಲಸ ಅಷ್ಟೇನೆ. ನಾನು ತಿಪ್ಪಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ನಾನು ಅವಳಿಗೆ ಹಂಗಂತಲೇ ಹೇಳಿ ಕರ್ಕೊಂಬಂದಿದ್ದೆ. ಒಂದು ತಿಂಗಳು ಸುಮ್ಮನಿರು ಅಂತ ಹೇಳಿ ಹೇಳಿದ್ದೆ. ಪಾಪ ಅವಳಿಗೆ ಒಂದು ತಿಂಗಳು ಸುಮ್ಮನಿರೋಕ್ಕಾಗ್ದಲೇ ನನಗೊಂದು ತಿಂಗಳು ಸುಮ್ಮನಿರೋಕ್ಕಾಗಲ್ಲ ಕಣೆ ಅಂತ ಹೇಳಿ ಏನೋ ಅವಳು ಪಾಪ ಸುಮ್ಮನಿರೋಕ್ಕಾಗಲ್ಲ ಅಂತೇಳಿ ಕೆಲಸ ಮಾಡಬೇಕು ಅಂತೇಳಿ ಆಸೆ ಪಟ್ಟು ಅವಳು ಕೆಲಸ ಶುರು ಮಾಡವಳೆ. ನೀವು ಸುಮ್ಮನಿರೋದು ಕಲಿ ಅಷ್ಟೇ. ಅದರಿಂದ ನಿಮ್ಗೆ ಏನಾದರೂ ತೊಂದರೆ ಆದಾಗ ಬಂದು ಲೇ ನಿನ್ನೇಂತ ಇಂಥ ಕೆಲಸ ಮಾಡೋದ್ರಿಂದ ನನಗೆ ತೊಂದರೆ ಆಯಿತು ಅಂತ ಬಂದು ಕೇಳಿ ಆವಾಗ ನನಗೆ ನಿಮಗೆ ಹಿಂಗೆ ಉತ್ತರ ಕೊಡಬೇಕು ಅನ್ನೋದು ಗೊತ್ತೈತಿ. ಅಷ್ಟೇ. ಏನು ತೊಂದರೆ ಆಗೈತೆ? ಯಾರು ಒಂದವರೆಲ್ಲ ಬಂದು ಅನ್ನ ಹಾಕ್ತಾರ? ನಿನ್ನ ಸೊಸೆ ನಮ್ಮ ಅವಳು ಅದೇ ಕೆಲಸ, ಅವಳು ಮೊದಲಿಂದಲೂ ಅದೇ ಕೆಲಸ ಅಂತ ಮಾಡ್ತಾವಳೆ ಅನ್ನು. ಅದಕ್ಕೆ ಯಾಕೆ ಇವತ್ತೇನು ನಿನಗೆ 100 ರೂಪಾಯಿ ಇಲ್ಲ ಅಂತಂದ್ರೆ ಬಂದು ಯಾರಾದ್ರೂ ಕೊಡ್ತಾರ? ಆಡ್ಕೊಂಬರಲ್ಲನ ಅವ್ರು ಅನ್ಕೊಂತಾರೆ, ಇವ್ರು ಅನ್ಕೊಂತಾರೆ, ಅವ್ರು ನಮ್ಮನ್ನ ಹೆಂಗಸ್ರೆಲ್ಲ ಮಾತಾಡ್ಲಿ ಬಿಡು. ಈಗ ದುಡ್ಕೊಂಡು ತಿಂದರೆ ಒಂಥರ ಮಾತಾಡ್ತಾರೆ, ದುಡಿಲಿಲ್ಲ ಅಂದರೆ ಒಂಥರ ಮಾತಾಡ್ತಾರೆ ಅಷ್ಟೇ. ಈಗ ನಾವು ಒಬ್ರಿಗೆ ಹೋಗಿ ಕೈ ಚಾಚೋದಕ್ಕಿನ್ನ ನಮ್ಮ ದುಡಿಮೆ ನಾವು ಮಾಡ್ಕೊಂಡು ಈಗ ನಾಳೆ ದಿನ 100 ರೂಪಾಯಿ ಬೇಕಮ್ಮ ಏನಕ್ಕನ ಯಾವನಾದ್ರೂ ಹೋಗಿ ಕೇಳೋದಕ್ಕಿಂತ ನಮ್ಮ ಇದಕ್ಕೆ ನಾವು ಮಾಡ್ಕೊಂಡು ಹೋದ್ರೆ ಯಾವುದು ಇರಲ್ಲ ಅಷ್ಟೇ. ನಾಳೆ ಹೆಂಗೆ ಅಂತ ಹೇಳೋಕ್ಕಾಗಲ್ಲ ಅಮ್ಮ. ನಾನು ಹೇಳ್ತಾ ಇದ್ದೀನಿ, ಅವಳು ಮಾಡೋದೇ ಅದೇ ಕೆಲಸ, ಮಾಡೋದೇ ಅಷ್ಟೇ. ನಾನು ತಿಪ್ಪುಗೆ ಸಪೋರ್ಟ್ ಮಾಡ್ತಾ ಇರೋದು. ನೀವು ಹಿಂಗೆಲ್ಲ ಮಾತಾಡಬೇಡಿ. ನಾವಂತೂ ಸುಮ್ಮನಿರಲ್ಲ ನೋಡಿ, ಹೇಳಿರ್ತೀನಿ. ಮನೆಯಾಗೆ ಇರ್ಕೊಡ್ದು ಕಣ, ಇರ್ಕೊಡ್ದು. ಇಷ್ಟೆಲ್ಲ ಹೇಳ್ತಾ ಇದ್ರು ನೀವು ಹೆಂಗ್ ಮಾತಾಡ್ತಾ ಇದ್ದೀರ ನೋಡು. ಇರ್ಕೊಡ್ದು. ಇರಾದೆ ನಾನಂತೂ ಹೋಗಲ್ಲ. ಇರಾದೆಯ ನೀವು ಭಾಗ ಕೊಡಿ, ಹೋಗ್ತೀವಿ ಅಷ್ಟೇ. ನೀವೇನು ಮಾಡ್ಬೇಕು ಅಂತ ಇದ್ರೆ ಮಾಡಿ. ನಾವು ನಿಮ್ಮನ್ನು ನೋಡ್ಕೊಂಡು ನನಗೇನು ಈಗಳಪ್ಪ ನಿಮ್ಮಪ್ಪ ನಿಮ್ಮ ಅಮ್ಮನ ಸಾಕವ್ರೆ. ನನಗೆ ಯಾವತ್ತ ಅಲ್ಲೇ ಬೆಂಗಳೂರಾಗೇನೆ ನನಗೆ ಬಿಸ್ನೆಸ್ ಮಾಡ್ಕೊಂಡು ನಾನು ಅಲ್ಲೇ ಮೋಹಿತನ ಅಲ್ಲೇ ಇಟ್ಕೊಂಡು ಅಲ್ಲೇ ಇರ್ಬೋದಾಗಿತ್ತು. ನಾನು ಇಲ್ಲಿಗೆ ಯಾಕೆ ಬರ್ಬೇಕಾಗಿತ್ತು? ನಾನು ಒಂದು ಮಾತು ಹೇಳ್ದೆ ಕೇಳೋ ಮೋಹಿತ್ಗೆ. ಮೋಹಿತ್, ನಿಮ್ಮಪ್ಪ ನಿಮ್ಮಮ್ಮನ ನೀನು ನೋಡ್ಕೋಬೇಕು. ನಡೀರಿ ಹೋಗೋಣ. ನೀನು ಇರೋದು ಒಬ್ಬನೇ ಮಗ, ನೋಡ್ಕೋಬೇಕು. ಹೋಗಿ ತಂದೆ ತಾಯಿ ನೋಡ್ಕೋಬೇಕು. ನಾವು ಇರೋವರೆಗೂ ನಾವು ವಯಸ್ಸಾಗಿರೋಂಥ ತಂದೆ ತಾಯಿಗಳನ್ನ ನಾವು ನೋಡ್ಕೊಂಡ್ರೆ ನಮಗೂ ನಮ್ಮ ಮಕ್ಕಳು ಮರಿಗೂ ಒಳ್ಳೇದಾಗುತ್ತೆ. ಇವತ್ತು ನಮ್ಮ ಅತ್ತೆ ನಮ್ಮ ಮಾವನ್ ನಾವು ನೋಡ್ಕೊಂಡ್ರೆ ಮಕ್ಕಳು ಮರಿ ನಮ್ಮನ್ನ ನಾಳೆ ದಿನ ನಮ್ಮನ್ನ ನೋಡ್ಕೊಂತಾರೆ ಅಂತೇಳಿ ನಾನು ಹಿಂಗೆ ಹೇಳಿದೀನಿ ಕೇಳು. ನನಗೇನಪ್ಪ ನಿಮ್ಗೆ ಇಲ್ಲಿಗೆ ಕರ್ಕೊಂಬಂದು ತಿಪ್ಪನ್ನ ಇಲ್ಲೇ ಇರಬೇಕು ಅಂತ ಏನಿಲ್ಲ. ಅವಳಿಗೆ ಅಲ್ಲಿ ಬೇಕಾದ್ರೆ ಆ ಬಿಸ್ನೆಸ್ ಅವಳು ಮಾಡ್ತಾಳೆ. ನಾವು ಅಲ್ಲಿರ್ಬೋದು, ಹೋಗಿ ಏನೋ ಫ್ಯಾಕ್ಟ್ರಿಗೆ ಹೋಗ್ತೀವಿ ಅನ್ಕೋ ಅಂತ ಹೇಳ್ಬೋದು. ನಿನಗೆ ಗೊತ್ತಿರಲ್ಲ ಅಲ್ಲಿ ಏನು ಮಾಡಿದ್ರು ಯಾರೇನು ಬಂದು ಕೇಳಲ್ಲ. ನಾವು ಅಲ್ಲೇ ಇರೋಣ ಅಂತ ಅನ್ಕೊಂಡಿದ್ದೆ. ಬೇಡ, ನಮ್ಮ ಅಪ್ಪ ನಮ್ಮ ಅಮ್ಮನಿಗೆ ಗೊತ್ತಾಗ್ಬಿಡುತ್ತೆ. ಈಗ ನಿನ್ನ ಕೆಲಸ ಮಾಡ್ತೀಯ ಅಂದ್ರೆ ನಮ್ಮ ಅಮ್ಮ ಒಪ್ಪಲ್ಲ ಅಂಬದು ನನಗೆ ಗೊತ್ತಿತ್ತು. ಅದಕ್ಕೇ ನಾನು ಅಲ್ಲೇ ಇದು ಬಿಡೋಣ ಅಂತ ಹೇಳಿ ಹೇಳಿದೆ. ಅದಕ್ಕೆ ತಿಪ್ಪು ಏನೊಂದು, ಇಲ್ಲಪ್ಪ ನೋಡ್ಕೋಬೇಕು ನಿಮ್ಮ ಅಪ್ಪ ನಿಮ್ಮ ಅಮ್ಮನ, ಸಾಕವ್ರೆ, ನೀನು ಒಬ್ಬನೇ ಮಗ, ನೀನೇ ನೋಡಬೇಕು. ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು. ಅವರಿಗೆ ಟೈಮಿಗೆ ಸರಿಯಾಗಿ ಊಟ ಮಾಡಬೇಕು, ಹಣ್ಣು ತಂದು ಕೊಡಿ. ವಯಸ್ಸಾಗಿರುತ್ತೆ, ಎಷ್ಟು ಕಷ್ಟಪಟ್ಟಿರ್ತಾರೆ. ಇವತ್ತು ತಂದೆ ತಾಯಿ ಬೆಲೆ ಏನು ಅಂತ ನನಗೆ ಗೊತ್ತೈತೆ ಅಂತೇಳಿ ಅವಳು ಎಷ್ಟು ನಮಗೆ ಹೇಳಿದಾಳೆ ಗೊತ್ತಾ? ಅವಳು ಹೇಳಿರೋದಕ್ಕೆ ನಾನಿವತ್ತು ಬಂದಿರೋದು. ಅವಳು ಮನಸ್ಸು ಏನಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನೀವು ಅರ್ಥ ಮಾಡ್ಕೊಂಡು ಆಮೇಲೆ ಮಾತಾಡೋದು ಕಲೀರಿ. ಸುಮ್ಮನೆ ಬಾಯಿ ಐತೆ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಾವಂತೂ ಸುಮ್ಮನಿರಲ್ಲ ನೋಡಪ್ಪ, ಹೇಳಿರ್ತೀನಿ. ಅಷ್ಟೇ, ಎರಡರಾಗೊಂದು ಆಗ್ಬಿಡ್ಲಿ. ನಾನಂತೂ ಸುಮ್ಮನಿರೋದಿಲ್ಲ. ಇವತ್ತು ಅವಳ ಮನಸ್ಸಲ್ಲಿ ಏನೈತೆ ಅಂತ ನಿಮಗೆ ಗೊತ್ತಿಲ್ಲದಲ್ಲೇ ಕೆಲಸ ಮಾಡೋದಕ್ಕಾಗಿ ಅವಳು ಆ ಕೆಲಸ ಮಾಡ್ತಾಳೆ ಅನ್ನೋದಕ್ಕಾಗಿ ಮಾತಾಡ್ತಾ ಇದ್ರೆ. ಆದರೆ ಅವಳ ಗುಣ ಎಂಥದ್ದು ಅಂತ ನೀವು ನೋಡ್ತಾ ಇಲ್ವಲ್ಲ, ಅವಳ ಬುದ್ಧಿ ಎಂಥದ್ದು ಅಂತ. ಅವಳು ಇಂಥ ಟೈಮ್ ಮದುವೆ ಆಗಿ ಒಂದು ವಾರನೂ ಇರ್ದಂಗೆ 2-3 ದಿನನೂ ಇರ್ದಂಗೆ ನನ್ನ ಕೆಲಸ ನಾನು ಮಾಡಬೇಕು, ಕೆಲಸ ಮಾಡಿ ನಾವು ಮುಂದೆ ಬರಬೇಕು ಅನ್ನೋದು, ಅಷ್ಟು ಛಲವಾಗಿ ದುಡ್ಕೊಂಡು ತಿನ್ನಬೇಕು ಅಂತೇಳಿ ಅವಳು ಅಷ್ಟೊಂದು ಪ್ರಯತ್ನ ಪಟ್ಟು ಆ ಕೆಲಸಗಳು ಮಾಡ್ತಾ ಇದ್ದಾಳೆ ಅಂತಂದ್ರೆ ಇದಕ್ಕೆ ಮೆಚ್ಚಬೇಕು. ನೀವು ಇದಕ್ಕೆ ಮೆಚ್ಚಬೇಕಪ್ಪ ಅವಳನ್ನ. ಇಲ್ಲ ಕಣೋ, ಈ ಕೆಲಸ ಮಾಡೋ ಆಗಿದ್ರೆ ನಮ್ಮ ಮನೆಯಾಗ ಜಾಗ ಇಲ್ಲ ಅಷ್ಟೇನೆ. ಈ ಕೆಲಸ ಮಾಡಂಗಿದ್ರೆ ನಮ್ಮ ಮನೆಯಾಗ ಇರ್ಕೊಡ್ದು ಮಾಡ್ಕೊಡ್ದು ನನಗೆ ಆ ಕೆಲಸ. ನಾನು ಆಟ ಹಿಡಿದ್ಮೇಲೆ ನಾನು ಇದ್ದಿದ್ದು ಬೇಡ. ನಾನು ಎಂತಾಳಂತ ನೀನು ನೋಡೇ ಇದೆಯಾ. ನಮಗೂ ಚೆನ್ನಾಗಿರ್ಬೇಕು. ನನ್ನ ಮಗ ಸೊಸೆ ಅಂತಲೇ ನಮಗೂ ಇರೋದು. ನಾನು ನನ್ನ ಸೊಸೆ ಅಂತೇಳಿ ನಾನು ಇಷ್ಟಪಡ್ತೀನಿ. ಅವಳಿಗೆ ಮತ್ತೆ ನನ್ನ ಮೇಲೆ ಗೌರವ ಇರೋದಾದ್ರೆ ನಾನು ಹೇಳಿರೋ ಮಾತಿಗೆ ಸುಮ್ಮನಾಗ್ಲೇಳು. ಹೆಂಗ ಸಾಲನ ಸೋಲನ ನಾವೆಲ್ಲ ತಂದಾಕ್ತಿವೋ ಅವಳ
ಕೆಲಸ ಮಾಡೋದು ಬೇಡ, ಮನೆಯಾಗ ಅಡುಗೆ ಸೊಪ್ಪು ಮಾಡ್ಕೊಂಡಿರ್ಲಿ, ಸಾಲ ಆಗ್ಲೇಳು. ನನ್ನ ಮನೆಗೆ ಏನು ಬೇಕು ತಂದು ಹಾಕ್ತೀನಿ. ಅವಳು ಏನು ಬೇಕು ತಂದು ಅವಳು ತರಕಾರಿ ಆಗಿರ್ಬೋದು, ಅವಳು ಕೇಳಿರೋ ಸೀರೆ ಬಟ್ಟೆ ಪ್ರತಿಯೊಂದು ಆಗಿರ್ಬೋದು ನಾವೆಲ್ಲ ತಂದು ಹಾಕ್ತೀವಿ. ಅವಳ ಕೆಲಸ ಮಾಡ್ಕೊಡ್ದು ಅಷ್ಟೇ ನಾನು ಹೇಳೋದು. ನೀವೇನು ಸಾಲ ಮಾಡಿ ತಂದು ಹಾಕ್ತೀರ, ನಾಳೆ ದಿನ ಸಾಲ ತೀರ್ಸಾರ ಯಾರು? ನೀವೇನು ಇವಾಗ ಹೋಗಿ ಎಷ್ಟು ದಿನ ತಂದು ಹಾಕ್ತೀರಾ ಸಾಲ ಮಾಡಿ? ಸಾಲ ಮಾಡಿದ್ರೆ ಅದನ್ನ ತೀರ್ಸೋದು ಯಾರು? ಅದನ್ನ ಯೋಚನೆ ಮಾಡಿ ಫಸ್ಟ್. ಸಾಲ ಮಾಡಿ ತಂದು ಹಾಕ್ತೀವಿ ಅಂತ ನೀವು ಹೇಳ್ಬೋದು, ಸಾಲ ತೀರ್ಸೋದು ಯಾರು? ನಾಳೆ ದಿನ ವಯಸ್ಸಾಗುತ್ತೆ, ನೀವು ಇರಲ್ಲಪ್ಪ, ಅವಾಗ ಸಾಲ ಮಾಡಿ ಆಮೇಲೆ ನಮಗೂ ವಯಸ್ಸಾಗುತ್ತೆ, ಅವಾಗ ಕೈ ಕಾಲಲ್ಲಿ ಶಕ್ತಿ ಇಲ್ದಾಗ ನಾವು ದುಡಿತೀವಿ ಅಂತ ಹೋಗ್ಬೇಕಾ? ಕೈ ಕಾಲಲ್ಲಿ ಶಕ್ತಿ ಇದ್ದಾಗ ದುಡಿಬೇಕು, ಆಮೇಲೆ ಕೂತ್ಕೊಂಡು ತಿನ್ನೋದು ನೋಡಬೇಕು. ಕೈ ಕಾಲಲ್ಲಿ ಶಕ್ತಿ ಇರೋವರೆಗೂ ದುಡಿಬೇಕು. ದುಡಿದಷ್ಟು ನಮಗೆ ಹೆಂಗೆ ಇರಬೇಕು ಅನ್ನೋದು ಗೊತ್ತಾಗುತ್ತೆ. ವಯಸ್ಸಾದಾಗ ಏನು ಮಾಡೋಕ್ಕೂ ಆಗಲ್ಲ. ವಯಸ್ಸಾದಾಗ ಕೂತ್ಕೊಂಡು ತಿನ್ಬೇಕಂದ್ರೆ ಶಕ್ತಿ ಇದ್ದಾಗ ದುಡ್ದು ಇಟ್ಕೋಬೇಕು. ಹೆಂಗೆ ಹೇಳ್ಬಿಟ್ಟತ್ತೆ ಸಾಲ ಮಾಡಾಗ್ಲಿ ತಂದು ಹಾಕ್ತೀವಿ ಅಂತ. ಸಾಲ ಮಾಡಿ ನೀನು ತಂದು ಹಾಕ್ಬೇಕು, ನಾವು ತಿಂತೀನಿ ಕೂಕಮ್ಮನ. ಆಮೇಲೆ ನೀನು ಇಲ್ದಾಗ ನಾವು ಆ ಸಾಲ ತೀರ್ಸೋಕ್ಕೆ ವಯಸ್ಸಾಗಿರುತ್ತೆ, ಆವಾಗ ನಾವು ಹೋಗೋಣ ಸಾಲ ತೀರಿಸ್ಬೇಕು ಅಂತ ಹೇಳಿ. ಜೀವನ ಮಾಡೋಕ್ಕೆಲ್ಲ ಯಾವತ್ತೂ ಸಾಲ ಮಾಡಬಾರ್ದು. ಏನೋ ಒಂದು ಮಾಡ್ತಾ ಇದೀವಪ್ಪ, ಅಪ್ಪಂದೊಂದು ಮನೆ ಕಟ್ಟೋದಾಗಿರ್ಬೋದು, ಏನೋ ಒಂದು ದೊಡ್ಡದಾಗಿ ಮದುವೆ ಮಾಡ್ತೀವಿ ಅನ್ನೋದು ಏನೋ ಅಪರಾಪ ಮಾಡಬಾರ್ದು. ನಮ್ಮ ಕೈಲಾದಷ್ಟು ಸಾಲ ತೀರ್ಸಕ್ಕಾಗುತ್ತೆ, ನಮ್ಮ ಕೈಲಿ ಅನ್ನಷ್ಟು ಸಾಲ ಮಾಡಬೇಕೇ ಹೊರತು ಸುಮ್ಮನೆ ಜೀವನ ಮಾಡೋಕ್ಕೆಲ್ಲ ಸಾಲ ಮಾಡ್ಕೊಂಡು ಕೂತ್ಕೊಂಡ್ರೆ ಸಾಲ ಮಾಡಿ ತಂದಾಕ್ತೀನಿ ಮನೆಗೆ ಅಂತ ಹೇಳ್ತಾ ಇದೆಯಲ್ಲತ್ತೆ. ಹಿಂಗೆ ಹೇಳೋದಕ್ಕೆ ಹೆಂಗಾದ್ರೂ ಮನ್ಸು ಬರುತ್ತತ್ತೆ. ನಾನು ದುಡಿತೀನಿ ಅಂತಂದ್ರೆ ಬೇಡ ಅಲ್ಲ, ಯಾಕತ್ತೆ ಹಿಂಗೆ ಮಾತಾಡ್ತೀಯ ನೀನು? ಅಲ್ಲ, ನಾನು ಎಷ್ಟೆಲ್ಲ ಹೇಳ್ತಾ ಇದ್ದೀನಿ, ಇಲ್ಲ ಅತ್ತೆ ನಾನು ಆ ಕೆಲಸನೇ ಮಾಡೋದಂತ, ನೀನು ನೋಡಿದ್ರೆ ಹಿಂಗೆ ಮಾತಾಡ್ತಾ ಇದ್ದೀನಿ. ನಾನು ಮಾಡೋದೇ ಅದೇ ಕೆಲಸ. ನಾವಂತೂ ಹೋಗಲ್ಲ ಈ ಮನೆ ಬಿಟ್ಟು. ನಿಮಗೆ ಇಷ್ಟ ಇಲ್ಲ ಅಂತಂದ್ರೆ ನಾನು ಏನೂ ಮಾಡೋಕ್ಕಾಗಲ್ಲ. ನಮಗೆ ಗೊತ್ತೈತೆ ಹೆಂಗಿರ್ಬೇಕು ಅಂತ. ನೀವು ಸುಮ್ಮನೆ ಉಣ್ಕೊಂಡು ಚೆನ್ನಾಗಿರೋದಕ್ಕೆ ನೋಡ್ರಿ, ಇಲ್ಲ ಅಂತಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಅಷ್ಟೇ. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡ್ದ ಒಳಗೆ ಬಂದು ನಮ್ಮ ಅತ್ತೆ ಹೆಂಗೆ ಹೇಳ್ತಾ ಐತೆ. ಯಾವಾಗ ಮೋಹಿತ ಅವರು ರೊಚ್ಚಿಗೆ ಎದ್ಬಿಟ್ರು, ಇವಾಗ ಒಂದು ಸ್ವಲ್ಪ ತಣ್ಣಗಾಗ್ತೈತೆ ನಮ್ಮ ಅತ್ತೆ. ಸಾಲ ಮಾಡಾಗ್ಲಿ ತಂದು ಹಾಕ್ತೀವಿ ಅಂತ ಹೇಳ್ತಾ ಐತೆ. ಸಾಲ ಮಾಡಿದ್ರೆ ತೀರ್ಸಕ್ ತಪ್ಪುತ್ತೆ. ಜೀವನ ಮಾಡೋಕ್ಕೆಲ್ಲ ಯಾವತ್ತೂ ಯಾರು ಸಾಲ ಮಾಡಕ್ ಹೋಗ್ಬಿಡಿ ದಯವಿಟ್ಟು. ನಮ್ಮ ಹೊಟ್ಟೆ ಬಟ್ಟೆಗಾದ್ರೂ ದುಡಿಬೇಕು. ಜೀವನ ಮಾಡೋಕ್ಕೂ ಹಬ್ಬ ಹರಿದಿನ ಮಾಡೋಕ್ಕೂ ಯಾವತ್ತೂ ಸಾಲ ಮಾಡಬೇಡಿ. ಅದರಿಂದ ಒಂದು ರೂಪಾಯಿ ಆದಾಯ ಇಲ್ಲ ಅಂತಂದರೆ ಯಾವತ್ತೂ ಸಾಲ ಮಾಡಕ್ಕೆ ಹೋಗ್ಬಿಡಿ ದಯವಿಟ್ಟು, ಯಾರೇ ಆಗಿರಲಿ. ನಮ್ಮ ಅತ್ತೆ ಹೇಳೋದು ನೋಡಿದ್ರೆ ನಾನು ಸಾಲ ಮಾಡಿ ತಂದು ಹಾಕ್ತೀನಿ, ನೀವು ಕೂತ್ಕೊಂಡು ತಿನ್ನಿರಿ, ಆಮೇಲೆ ವಯಸ್ಸಾದ್ಮೇಲೆ ನೀವು ಕೆಲಸ ಮಾಡಕ್ಕೆ ಹೋಗ್ರಿ ಅನ್ನೋ ಥರ ಹೇಳ್ತಾ ಇತ್ತು. ಇವತ್ತೇ ಸಾಲ ಮಾಡಿ ತಂದು ಹಾಕೋದು, ಆಮೇಲೆ ನಾವು ತೀರಿಸ್ಬೇಕಂತ ನೋಡಿ. ಇದು ಯಾರಾದ್ರೂ ಹೇಳೋ ಅಂತ ಮಾತುಗಳ? ಅಯ್ಯೋ, ನನಗಂತೂ ನಾವು ದುಡ್ಕೊಂಡು ತಿನ್ಬೇಕು ಅನ್ನೋದೈತೆ. ನನ್ನ ಕೆಲಸ ನನಗೆ ಇಂಪಾರ್ಟೆಂಟು. ನನಗೆ ಇವತ್ತೇ ಏನಂತ ನಾನು ಏನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಡಂಗೆ ನನ್ನ ಕೆಲಸ ನಾನು ಮಾಡ್ತೀನಿ ಅಷ್ಟೇ. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.